ಬಾಗಲಕೋಟೆಯಲ್ಲಿ 50-50 ರಿಸಲ್ಟ್. ಕಾಂಗ್ರೆಸ್ಗೆ ಗರ್ವಭಂಗವಾಗುತ್ತಾ? ಸಿದ್ದರಾಮಯ್ಯನವರಿಗೆ ಬಾಗಲಕೋಟೆ ಕಹಿ ನೆನಪನ್ನ ಬಿಟ್ಟುಕೊಡುತ್ತಾ? ಶಿವಾಜಿ ಮಹಾರಾಜರ ಎಫೆಕ್ಟ್ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಹಿಂದೂಗಳೆಲ್ಲ ಒಂದಾಗ್ಬಿಟ್ರ ಹಾಗಾದ್ರೆ? ಗ್ಯಾರಂಟಿ ಹೆಸರಿನಲ್ಲಿ ಮಾಡಿರುವಂತಹ ಅವಾಂತರಗಳು ಕಾಂಗ್ರೆಸ್ಗೆ ಪಾಠ ಕಲಿಸುತ್ತಾ? ಯಾಕೆ ಬಾಗಲಕೋಟೆಯಲ್ಲಿ 50-50? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಗಲಕೋಟೆಯಲ್ಲಿ 50-50 ರಿಸಲ್ಟ್. ಕಾಂಗ್ರೆಸ್ಗೆ ಗರ್ವಭಂಗವಾಗುತ್ತಾ? ಸಿದ್ದರಾಮಯ್ಯನವರಿಗೆ ಬಾಗಲಕೋಟೆ ಕಹಿ ನೆನಪನ್ನ ಬಿಟ್ಟುಕೊಡುತ್ತಾ? ಶಿವಾಜಿ ಮಹಾರಾಜರ ಎಫೆಕ್ಟ್ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಹಿಂದೂಗಳೆಲ್ಲ ಒಂದಾಗ್ಬಿಟ್ರ ಹಾಗಾದ್ರೆ? ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೈ ಹಿಡಿಯುತ್ತಾ? ಗ್ಯಾರಂಟಿ ಹೆಸರಿನಲ್ಲಿ ಮಾಡಿರುವಂಥ ಅವಾಂತರಗಳು ಕಾಂಗ್ರೆಸ್ಗೆ ಪಾಠ ಕಲಿಸುತ್ತಾ? ಯಾಕೆ ಬಾಗಲಕೋಟೆಯಲ್ಲಿ 50-50? ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ರಾಜಕೀಯ ಜಿದ್ದಾಜಿದ್ದು ಮುಗಿಲು ಮುಟ್ತಾ ಇದೆ. ಕಾದಾಟ, ಗುದ್ದಾಟ, ಸೆಣಸಾಟ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಲಿಂಗಾಯತ ವರ್ಸಸ್ ಕುರುಬ ಅನ್ನೋ ಥರ ಅಹಿಂದ ವರ್ಗಗಳೆಲ್ಲ ಒಂದಾಗಿ ಲಿಂಗಾಯತ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಪಣ ತೊಟ್ಟಿವೆ. ಆದರೆ ಬಿಜೆಪಿಯಲ್ಲಿ ಗುಪ್ತಗಾಮಿನಿಯಾಗಿ ಅಂಡರ್ ಕರೆಂಟ್ ಕೆಲಸ ಮಾಡ್ತಾ ಇದೆ. ಹಿಂದುತ್ವ ಬಾಗಲಕೋಟೆಯಲ್ಲಿ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಮೊನ್ನೆ ನಡೆದಂತಹ ಶಿವಾಜಿ ಮಹಾರಾಜರ ಮೆರವಣಿಗೆಯ ವೇಳೆ ನಡೆದ ಕಲ್ಲು ತೂರಾಟ ಬಾಗಲಕೋಟೆಯಲ್ಲಿ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಹಿಂದೂಗಳೆಲ್ಲ ಒಂದಾಗಿ ಕಾಂಗ್ರೆಸ್ಗೆ ಪಾಠ ಕಲಿಸಲಿಕ್ಕೆ ತಯಾರಾಗ್ತಾ ಇದ್ದಾರಾ ಹಾಗಾದ್ರೆ? ಶಿವಾಜಿ ಮಹಾರಾಜರ ಮೆರವಣಿಗೆಯ ಮೇಲೆ ನಡೆದಂಥ ಕಲ್ಲು ತೂರಾಟದಿಂದ ಹಿಂದೂಗಳು ರೊಚ್ಚಿಗೆದ್ದಿದ್ದಾರೆ. ಹಿಂದೂ ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡಲಿಕ್ಕೆ ಬಿಜೆಪಿ ಬಾಗಲಕೋಟೆಯಲ್ಲಿ ಪ್ಲಾನ್ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ, ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಬಾಗಲಕೋಟೆಯಲ್ಲಿ ಮತದಾರರನ್ನ ಸೆಳೆಯೋದು ಕಷ್ಟ ಅನ್ನುವಂಥ ವಾತಾವರಣ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ಜನ ಜಂಗುಳಿ ಸೇರಿದ್ರು ಕೂಡ ಅದನ್ನು ಮತವನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ಹಿಂದುತ್ವ. ಬಾಗಲಕೋಟೆಯಲ್ಲಿ ಹಿಂದುತ್ವದ ಪ್ರತಿಪಾದನೆ ಹೆಚ್ಚಾಗ್ತಾ ಇದೆ. ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ನಡೆದಂಥ ಗಲಾಟೆಯನ್ನ ಅಲ್ಲಿಯ ಹಿಂದೂಗಳು ಪ್ರತಿಷ್ಠೆಯನ್ನಾಗಿ ಪಡೆದುಕೊಂಡಿದ್ದಾರೆ. ಸ್ವಾಭಿಮಾನದ ಸಂಕೇತ ಅಂತ ತಿಳಿದುಕೊಂಡಿದ್ದಾರೆ. ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ತೋ ಆ ಘಟನೆ ಆದಮೇಲೆ ಅನ್ನೋದರ ಬಗ್ಗೆ ಪ್ರಶ್ನೆಗಳಿದ್ದಿವೆ. ಅಫ್ಕೋರ್ಸ್ ಸರ್ಕಾರ ಕೇಸ್ ದಾಖಲು ಮಾಡ್ತು, FIR ಮಾಡ್ತು, ಹಲವರನ್ನ ಅರೆಸ್ಟ್ ಮಾಡ್ತು. ಆದರೂ ಕೂಡ ಹಿಂದೂಗಳಿಗೆ ಸರ್ಕಾರದ ಈ ಕ್ರಮ ತೃಪ್ತಿ ತಂದಿಲ್ಲ. ಹಾಗಾಗಿ ಹಿಂದೂಗಳು ಸಿಡಿದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬಂದರೆ ಅವರಿಗೆ ಸಹಕಾರ ನೀಡಬೇಡಿ ಅಂತ ಹಿಂದೂಗಳು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ದಾವಣಗೆರೆಯಲ್ಲಿಯೂ ಕೂಡ ಕಾಂಗ್ರೆಸ್ ಸ್ಥಿತಿ ಭಿನ್ನವಾಗಿಲ್ಲ. ಆದರೆ ಬಾಗಲಕೋಟೆಯಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್ಗೆ ಇಲ್ಲಿ ಬೆಂಬಲ ಸಿಗೋದು ಡೌಟ್ ಅಂತ ಅನ್ಲಾಗ್ತಾ ಇದೆ. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಗೆಲ್ತೀವಿ ಬಾಗಲಕೋಟೆಯಲ್ಲಿ ಅಂತ. ಆದರೆ ಹಿಂದುತ್ವದ ಅಜೆಂಡಾ ಬಾಗಲಕೋಟೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ. ಹಿಂದೂಗಳ ಅಸ್ಮಿತೆಯನ್ನು ಕೆಣಕ್ತಾ ಇದೆ. ಚುನಾವಣಾ ಸಮಯದಲ್ಲೇ ನಡೆದಂತಹ ಶಿವಾಜಿ ಮಹಾರಾಜರ ಮೆರವಣಿಗೆಯ ವಿಚಾರ ಬಾಗಲಕೋಟೆಯಲ್ಲಿ ಅತಿ ದೊಡ್ಡ ಎಲೆಕ್ಷನ್ ಫ್ಯಾಕ್ಟರ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.